ಪರಾಶಕ್ತೈ ನಮಃ. ಓಂ ಹ್ರೀಂ ಪರಾಶಕ್ತೈ ನಮಃ. ಓಂ ಹ್ರೀಂ ಬರ್ರಿ ದೂರ ಬನ್ನಿ, ದೂರ ಬರಬೇಕು. ಯಾರು ಈಗ ಬರಬೇಡಿ, ಈಗ ಯಾರು ಬರ್ಬಾರ್ದು. ಅದು ಸಂಬಂಧ ರೀ ನಾವು ತರ್ಸಕತ್ತಿದ್ವಮ್ಮ. ಅಕ್ಕಿ ಹಚ್ಚಿದ್ದಾರೆ, ಅಲ್ಲಿ ಹಚ್ಚಿದ್ದಾರೆ. ನಾನೇ ಅದೇನಿ, ಅದಕ್ಕೆ ತರಿಸ್ತಾ ಇದ್ದೇನೆ. ಅಮ್ಮ ಸ್ವಲ್ಪ ಸೈಡಿಂದ ಮಾಡಿ, ಸೈಡಿಂದ ಮಾಡಿ ಸ್ವಲ್ಪ. ಅಮ್ಮ ಹಿಂದಕ್ಕೆ ಸರ್ಕೊಳ್ಳಿ. ಲೈವ್ ಇರುತ್ತೆ ವಿಡಿಯೋ. ಸರ್ ಹಿಂದಗಡೆ ಬನ್ನಿ, ಲೈವ್ ಇರುತ್ತೆ, ಹಿಂದಗಡೆ ಬನ್ನಿ. ಹಿಂಗ ನೋಡ್ರಿ, ಕರೆಕ್ಟ್ ಹಿಂಗ ನೋಡ್ರಿ ಮಾ, ಪ್ಲೀಸ್ ದುಗಿಸ್ಬೇಡ್ರಿ ಮಾ, ಪ್ಲೀಸ್ ದುಗಿಸ್ಬೇಡ್ರಿ. ಹಲೋ ಪ್ಲೀಸ್ ಹಿಂಗ ಬರ್ರಿ. ಹಿಂದೆ ಬನ್ನಿ ಸ್ವಲ್ಪ. ಅಮ್ಮ ಪ್ಲೀಸ್ ಸರಿ ಮಾ, ಪ್ಲೀಸ್ ಸರಿ ಮಾ, ಪ್ಲೀಸ್ ಕೈ ಅಡ್ಡಾಕ್ಬೇಡಿ, ಕೈ ಅಡ್ಡಾಕ್ಬೇಡಿ. ಕೈ ಬಿಡಿ.
ಸ್ವಲ್ಪ ಹಿಂದೆ ಸರ್ಕಲ್ ಇದೆ ಹಿಂದೆ. Jai Shri Mata. Sit straight, take a long breath. ನಾನು ಓಂಕಾರ ಹೇಳಿ ನಿಲ್ಸಿದ ಮೇಲೆ ನೀನು ಹೇಳು, ನೀನು ಹೇಳಿ ನಿಲ್ಸಿದ ಮೇಲೆ ನಾನು ಹೇಳ್ತೀನಿ. ಅತ್ಯಂತ ಪರಮ ಪವಿತ್ರವಾದಂತಹ ಕಾರ್ಯಕ್ಕೆ ನೀನು ನಾವು ಬಂದಿದ್ದೀವಿ. ಜಗನ್ಮಾತೆ ಶ್ರೀಚಕ್ರ ನಿಲಿಯ ರೂಪದಲ್ಲಿ, ಗ್ರಂಥದ ರೂಪದಲ್ಲಿ ಮನೆಗೆ ಕರ್ಕೊಂಡು ಹೋಗಬೇಕು. ಅಮ್ಮನನ್ನ ಇದೊಂದು ಜೀವನದಲ್ಲಿ ಬಹಳ ವಿಶಿಷ್ಟವಾದ ಮತ್ತು ಅಪರೂಪದ ಸಂಗತಿ. ಇಡೀ ಬ್ರಹ್ಮಾಂಡದ ದೈವಿಕ ಶಕ್ತಿಯ ಪ್ರತೀಕವೇ ಶ್ರೀಚಕ್ರ. ಆ ಶ್ರೀಚಕ್ರದಲ್ಲಿ ಇಡೀ ಶಕ್ತಿಯ ಪ್ರತೀಕವಾಗಿ ಜಗನ್ಮಾತೆ ನಿಂತಿದ್ದಾಳೆ. ಇದುವರೆಗೆ ಶ್ರೀಚಕ್ರ ನಿಲಿಯೇ ಶ್ರೀಚಕ್ರ ಲೋಹದ ಮೂರ್ತಿಗಳ ರೂಪದಲ್ಲಿ, ಮರದ, ಸ್ಫಟಿಕ, ಬೆಳ್ಳಿ, ಚಿನ್ನದ ರೂಪಗಳಲ್ಲಿ ಇರ್ತಿತ್ತು. ಆದರೆ ಈ ಬಾರಿ ಅವಳು ಗ್ರಂಥ ರೂಪದಲ್ಲಿ ಎಲ್ಲರ ಮನೆಗೆ ಬರ್ತಿಲ್ಲ. ಯಾರು ನನಗೆ ಅಮ್ಮನೇ ಬೇಕು ಅಂತಾರೆ ಅವರ ಮನೆಗೆ ಮಾತ್ರ ಬರ್ತಿದ್ದಾಳೆ. ಅವಳನ್ನ ಕರ್ಕೊಂಡು ಹೋಗೋಕ್ಕೆ ನೀವು ಬಂದಿದ್ದೀವಿ. ಅಷ್ಟೇ ಅಲ್ಲ, ದುರ್ಗೆ ಕವಚವಾಗಿ ನಿನ್ನನ್ನು ಹೊತ್ತು ರಕ್ಷಣೆಯನ್ನು ಮಾಡ್ತೀನಿ ಅಂತ ಬಂದಿದ್ದಾಗ ತಾಯಿಯ ಬಳಿಗೆ ಮಗು ಓಡೋಡಿ ಬರುವ ಹಾಗೆ ನೀವು ಬಂದಿದ್ದೀವಿ. ಇದೊಂದು ಜೀವನದ ಬಹಳ ಅಪರೂಪವಾದ ಪವಿತ್ರವಾದ ಕ್ಷಣ. ವಾಸ್ತವವಾಗಿ ನೀನು ಇಲ್ಲಿ ಬಂದು ಕೂತಿದ್ಯಾ ಅಂದ್ರೆ ತಾಯಿನೇ ನಿನ್ನನ್ನು ಆಯ್ಕೆ ಮಾಡಿ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ಕೊಂಡಿದ್ದಾರೆ. ಅದೇ ನಿಜವಾದಂತಹ ಸತ್ಯ. ಸುಮ್ಮನೆ ಎಲ್ಲರೂ ಬರಕ್ಕಾಗಲ್ಲ. ತನಗೆ ಯಾರು ಬೇಕು? ಎಲ್ಲರೂ ಅವಳಿ ಮಕ್ಕಳೇ, ಎಲ್ಲರೂ ಅವಳಿ ಮಕ್ಕಳೇ. ಇಡೀ ಬ್ರಹ್ಮಾಂಡವೇ ಅವಳ ಕೂಸು. ನಿಜ. ತಾಯಿ 10 ಜನ ಮಕ್ಕಳಿರ್ತಾರೆ, ಎಲ್ಲರನ್ನೂ ನೋಡ್ಕೊತಾ ಇರ್ತಾಳೆ. ಆದರೆ ಯಾವ ಮಗು ಅಮ್ಮ ಅಮ್ಮ ಅಂತ ಬಂದು ಹೆಚ್ಚು ತಾಯಿಯನ್ನು ಪೀಡಿಸ್ತಿರುತ್ತೆ, ಅದನ್ನ ಸಾಂತ್ವನ ಮಾಡ್ತಾ ಇರ್ತಾಳೆ ಅಷ್ಟೇ. ಹಾಗಂತ ಬೇರೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ.
ವಾಸ್ತವವಾಗಿ ರಾಕ್ಷಸರ ಮೇಲೂ ಕೂಡ ಅವಳಿಗೆ ಪ್ರೀತಿ, ರಾಕ್ಷಸರು ಕೂಡ ಅವಳ ಮಕ್ಕಳಲ್ವೇ. ಮತ್ತು ಅವರನ್ನ ಯಾಕೆ ಸಂಹಾರ ಮಾಡೋದು ಅಂದ್ರೆ ಅವಳು ರಾಕ್ಷಸರನ್ನ ಸಂಹಾರ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ, ಅವರಲ್ಲಿರುವ ರಾಕ್ಷಸತ್ವವನ್ನ ಸಂಹಾರ ಮಾಡಬೇಕು ಅನ್ನೋ ಉದ್ದೇಶ. ತಾಯಿಗೆ ಅನ್ಸತ್ತೆ ತನ್ನ ಮಕ್ಕಳು ಸೌಮ್ಯ ಗುಣವ ಸಂಪನ್ನರಾಗಿ ಸತ್ವಗುಣವಾಗಿ ಬಾಳಬೇಕು ಅಂತ. ಯಾವಾಗ ಅದು ತಮೋಗುಣಕ್ಕೆ ಹೋಗುತ್ತೆ, ಆ ತಮೋಗುಣವನ್ನು ತೆಗೆಯೋಕ್ಕಾಗಿ ತಾಯಿ ಆ ಮಕ್ಕಳನ್ನ, ಯಾವ್ದಾದ್ರು ತಾಯಿ ಒಂದು ಮಗುಗೆ ಏಟು ಕೊಟ್ರೆ ಆ ಮಗು ಮೇಲೆ ದ್ವೇಷ ಮಾಡ್ತಿದ್ದಾಳೆ ಅಂತ ಅರ್ಥನ ಅಲ್ಲ. ತನ್ನ ಮಗು ಸರಿ ಹೋಗ್ಲಿ ಅಂತ ಒಂದು ಸರಿ ಗದರಿಸ್ತಾಳೆ, ಒಂದು ಏಟು ಕೊಡ್ತಾಳೆ. ಹಾಗೆ ರಾಕ್ಷಸರ ವಿಚಾರಗಳು ಅಂತಹ ಜಗನ್ಮಾತೆ ಗ್ರಂಥ ರೂಪದಲ್ಲಿ ನಾನು ನಿನ್ನ ಮನೆಗೆ ಬರ್ತೀನಿ, ನನ್ನನ್ನು ಕರ್ಕೊಂಡು ಹೋಗು. ಅಮ್ಮನನ್ನ ಕರಿ. ಅಮ್ಮ, ನೀನು ಬಂದು ಎರಡು ಕಡೆ ನೆಲೆ ನಿಲ್ಲು. ಒಂದು ನನ್ನ ಮನೆಯಲ್ಲಿ ನೆಲೆ ನಿಲ್ಲು, ಮತ್ತೊಂದು ನನ್ನ ಹೃದಯದಲ್ಲಿ ನೆಲೆ ನಿಲ್ಲು. ಎರಡು ಕಡೆ ಆಗಬೇಕು. ಮನೆಯಲ್ಲಿ ನೆಲೆ ನಿಂತರೆ ಮನೆ ಸೌಭಾಗ್ಯವನ್ನ ಸುವರ್ಣ ವೃಷ್ಟಿಯಿಂದ ಕೂಡಿರುತ್ತೆ, ಇಹದ ಸುಖಗಳು ಕೂಡ ಬೇಕು. ಬರೀ ಇಹದಲ್ಲೇ ಇಟ್ಬಿಟ್ರೆ ಪರವನ್ನು ನೋಡ್ಬೇಕಲ್ಲ, ಅದಕ್ಕೆ ನನ್ನ ಹೃದಯಕ್ಕೂ ಬಾ, ಎರಡೂ ಕಡೆ ಬಾ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಬೇಕು. ಪ್ರಾರ್ಥನೆ ಮಾಡು, ನೆಟ್ಟಿಗೆ ಕುತ್ಕೋ. ಸ್ಥಿರ ಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ ಸ್ಥಿರ ಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ. ಇನ್ನೊಂದ್ಸರಿ ಅಮ್ಮನನ್ನ ಪ್ರಾರ್ಥನೆ ಮಾಡು. ಸ್ಥಿರ ಭವ ಶ್ರೀಚಕ್ರ ನಿಲಯೇ ನಿಶ್ಚಲ ಭವ ನಿರ್ಮಲೆ ಪ್ರಸನ್ನೆ ಕಮಲೆ ದೇವಿ ಪ್ರಸನ್ನ ಹೃದಯ ಭವ. ದುರ್ಗಾ ದುರ್ಗತಿ ನಾಶಿನಿ, ನಮ್ಮ ದುರ್ಗತಿಯನ್ನು ನಾಶ ಮಾಡ್ತಕ್ಕಂಥ ಒಂದು ಮಹಾಶಕ್ತಿ ಏನಿದೆ ಅದಕ್ಕೆ ದುರ್ಗಾ ಅಂತ ನಾವು ಕರೆಯೋದು. ದುರ್ಗ ಬರೀ ಒಂದು ರೂಪ ಅಲ್ಲ, ಒಂದು ನಾಮ ಅಲ್ಲ, ಆ ರೂಪಗಳನ್ನು ಮೇಲಿದಂತಹ ಒಂದು ದಿವ್ಯವಾದ ಶಕ್ತಿ ಏನಿದೆ ಅದೇ ದುರ್ಗ. ಅದನ್ನು ನಾವು ಆರಾಧನೆ ಮಾಡೋದು. ಸರ್ವಸ್ವರೂಪೇ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮಸ್ತೆ. ಅಮ್ಮ, ನಿನಗೆ ನಮಸ್ಕಾರವನ್ನು ಮಾಡ್ತೀನಿ. ನಾನೇನೇ ಇರಬಹುದು, ನನ್ನಲ್ಲಿ ಎಷ್ಟೇ ಸಾಮರ್ಥ್ಯಗಳು ಕೂಡ ಇರಬಹುದು, ಆದರೂ ಕೂಡ ತಾಯಿಯ ರಕ್ಷಣೆ ಅನ್ನೋದು ಬೇಕಾಗೇ ಬೇಕಾಗುತ್ತೆ. ಅದಿದ್ರೆ ಜೀವನ ಸುಗಮವಾಗುತ್ತೆ. ಅದಕ್ಕೋಸ್ಕರವೇ ದುರ್ಗಾ ಕವಚ ಕೂಡ ಇರತಕ್ಕಂಥದ್ದು. ಅದು ಬರೀ ಒಂದು ವಸ್ತ್ರ ಅಲ್ಲ, ನಮ್ಮನ್ನ ರಕ್ಷಣೆಯನ್ನು ಆಡುವ ತಾಯಿಯ ಸಾಂತ್ವನದ, ಪ್ರೇಮದ ಮತ್ತು ಪ್ರೀತಿಯ ಮತ್ತು ಶಕ್ತಿಯ ಸಂಕೇತವಾಗಿರುತ್ತೆ. ಹಾಗಾಗಿ ಅಂತಹ ಪವಿತ್ರವಾದಂಥದ್ದನ್ನು ನಾವು ಪಡ್ಕೊಳ್ಳೋಕ್ಕೆ ಬಂದಾಗ ನಮ್ಮ ಮನಸ್ಸು ಅಣಿಯಾಗಬೇಕಾಗತ್ತೆ. ದುರ್ಗಾ ಸಂಸ್ಥಾನ ಅದು ದಕ್ಷಿಣ ಭಾರತದ ಏಕೈಕ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇದೆ, ಅಲ್ಲಿ ಪ್ರಾರಂಭ ಆಗ್ತಾ ಇದೆ. ಉತ್ತರ ಭಾರತದಲ್ಲಿ ಪ್ರಯಾಗ್ರಾಜ್, ಗಂಗಾ ಯಮುನಾ ಸರಸ್ವತಿ ಕುಂಭಮೇಳ ನಡೆದು, ದಕ್ಷಿಣ ಭಾರತದಲ್ಲಿ ಕುಂಭಮೇಳ ನಡೆಯೋದು ಒಂದೇ ಕಡೆ, ಅದು ಕಪಿಲಾ ಕಾವೇರಿ ಮತ್ತು ಸ್ಫಟಿಕ ಸರೋವರದ ತ್ರಿವೇಣಿ ಸಂಗಮ. ಸಂಗಮಗಳು ಬೇಕಾದಷ್ಟಿದೆ, ಎರಡು ನದಿ ಕೂಡಿದ್ರೆ ಅದನ್ನು ಸಂಗಮ ಅಂತ ಕರಿತೀವಿ. ಆದರೆ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೆಯಿತು. ಅಂಥ ತ್ರಿವೇಣಿ ಸಂಗಮದ ಪವಿತ್ರ ಕ್ಷೇತ್ರದಲ್ಲಿ ತಾಯಿ ಬಂದು ನೆಲೆ ನಿಲ್ತೀನಿ ಅಂತ ಹೇಳಿ ಅಲ್ಲಿ ನೆಲೆ ನಿಲ್ತಾ ಇರೋದು. ಇದು ಕೇವಲ ಒಂದು ದೇವಸ್ಥಾನ ಕಟ್ಟೋದಲ್ಲ, ಹಾಗಂತ ಬೇಡ ಅಂತಲ್ಲ.
ಆದರೆ ಅದರ ಉದ್ದೇಶ ಮತ್ತು ಗುರಿ ಬಹುಮುಖ್ಯವಾಗಿರ್ತಕ್ಕಂಥದ್ದು. ನಿನಗೆ ಆಶ್ಚರ್ಯ ಆಗುವುದು, ಇವತ್ತು ಬೆಳಗ್ಗೆ ನಾನು ಗದಗನಲ್ಲಿ ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ನಾನು ಸತ್ಸಂಗಕ್ಕೆ ಹೊರಟಾಗ ಒಂದು ಫೋನ್ ಬಂತು. ಯಾವುದಪ್ಪ ಅಂದ್ರೆ ಸುನೀತಾ ಅಂತ. ಆಕೆ ಮದುವೆಯಾಗಿ 32 ವರ್ಷಗಳ ಹೋಗಿದೆ. ಅಂದ್ರೆ ಆಕೆಗಾಗಲೇ 49-50 ವರ್ಷ. ಇನ್ನೇನು ಮುಟ್ಲಿಲ್ಲವ, ಇನ್ನೇನು ಸಂದರ್ಭ. ಎಲ್ಲ ಮೆಡಿಕಲ್ ಫೀಲ್ಡು, ಬೇರೆ ಹವನ ಹುಮ್ಮಗಳೆಲ್ಲ ಫೇಲ್ಯೂರ್ ಆಯಿತು. ಮಗುವನ್ನು ಪಡೆಯಬೇಕು ಅನ್ನೋ ಆಸೆ. ಆದರೆ ಅಪ್ಪಾಜಿ ಬಳಿಗೆ ಆಶೀರ್ವಾದ ಬಂದು ಆಶೀರ್ವಾದ ತಗೊಂಡಾಗ ನ್ಯಾಚುರಲ್ ಆಗಿ ಕನ್ಸೀವ್ ಬಂದು. ಬರೀ ಅಷ್ಟೇ ಅಲ್ಲ, ಅವಳಿಗೆ ಮೊನ್ನೆ ದಿನ ನವಮಾಸಗಳು ತುಂಬಿ ಅವಳಿಗೆ ಡೆಲಿವರಿನೂ ಆಗಿ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ಇತ್ತು. ಒಂದಲ್ಲ, ಎರಡಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷಾಂತರವಾದಂತಹ ಘಟನೆಗಳು ಅದು ನಡೀತಾನೆ ಇರುತ್ತೆ. ಸುನೀತಾ ಅಂತ ಅವರಿಗೆ ಕನೆಕ್ಟ್ ಮಾಡಲ್ಲ ಅಂತ ಕೇಳ್ಕೊಂಡಿದ್ರು, ಲೈನಲ್ಲಿ ಇದ್ರು. ಅದೇ 32 ವರ್ಷ ಆಗಿತ್ತಲ್ಲ, 32 ವರ್ಷ ಆಗಿತ್ತಪ್ಪ. ನಿಮ್ಮ ಆಶೀರ್ವಾದ ಪ್ರೆಗ್ನೆನ್ಸಿ ಆಗಿತ್ತು ನೋಡಿ ಅಪ್ಪ. ಮನೆ ಡೆಲಿವರಿಗೆ ಹೋಗ್ಬೇಕು ಕೇಳ್ಕೊಂಡಿದ್ದಲ್ಲ, ಅವನಿಗೆ ಡೆಲಿವರಿ ಆಯ್ತಪ್ಪ. ಈಗ ಗಂಡು ಮಗು ಅಂತೆ. ಹೌದಾ? ತಾಯಿ ಪಾಪ ಇಬ್ರು ಆರೋಗ್ಯವಾಗಿದ್ದಾರಪ್ಪ. ಮಗು 2.5 kg ಅಂತೆ. ಅವಳೇ ಖುಷಿಯಿಂದ ಹೇಳ್ಕೊಡ್ತೀರಪ್ಪ. ಹಾಗಾಗಿ ಕೇಳ್ಕೊಂಡು ಅಂತ ಮಾಡಿದ್ದಾರೆ. ಅವ್ರಿಗೆ ಮಾಡ್ತೀನಿ. ಇಲ್ಲ, ಹಾಗೆ ಮಾಡಿ. ಈಗ ಮಾಡ್ಲಾ? ಕೊಡ್ಬಿಡ್ತೀನಿ, ಮಾಡ್ತೀನಿ. ಮಾಡ್ತೀನಿ. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಫೋನ್ನಲ್ಲಿ ಇಟ್ಟಿದ್ದಾರೆ. ಸುನೀತಾ, ಜೈ ಶ್ರೀಮಂತಪ್ಪ. ಪಾಪ ಈ ದೇವರಿಗೆ ಯಾರು ಕಂಗ್ರ್ಯಾಚುಲೇಷನ್. ಗಂಡು ಮಗು ರೆಕಾರ್ಡ್ ಮಾಡಿಬಿಟ್ಟೆ. ಮದುವೆ 32 ವರ್ಷ ಆದ್ಮೇಲೆ 41 ವರ್ಷದಲ್ಲಿ ಹೋಗ ನ್ಯಾಚುರಲ್ ಆಗಿ ಜನ್ಸಿವ ಗಂಡು ಮಗುವಾಗಿದೆ. ಜಗನ್ಮಾತೆ ಕೃಪೆ ಇದ್ದದ್ದು ರೆಕಾರ್ಡ್. ಅಪ್ಪಾಜಿ ಪಾಪ ಜಾವಳಿ ಅಪ್ಪಾಜಿ ನೆನೆ ಆಯ್ತಾ? ಅಪ್ಪಾಜಿ ರೆಸ್ಟ್ ಮಾಡಿ, ಆಮೇಲೆ ಮಾತಾಡ್ತೀನಿ. ತುಂಬಾ ಸಂತೋಷ ಇದೆ ಮಗಳ ಸುಧಾರಿಸ್ಕೊಂಡು ನಾ ಮಾಡ್ತೀನಿ. ಪಾಪ ಚೆನ್ನಾಗಿದ್ಯಾ? ಚೆನ್ನಾಗಿದ್ದಾರಪ್ಪಾಜಿ. ಹಿಂದೂಸ್ತಾನ ಹಿಂದೂ ಮರ್ಯಾದ ಭಾರತ ರತ್ನವು ಜನ್ಮಿಸಿದೆ. ರೆಸ್ಟ್ ಮಾಡಿ, ಪೂರ್ಣ ಆಶೀರ್ವಾದ. ಬೇರೆ ಜಗನ್ಮಾತೆ ಲೀಲೆ. ಜೈ ಶ್ರೀ ಜೈ ಶ್ರೀಮಂತ. ಜೈ ಶ್ರೀಮಂತ. ಬೇರೆ ದೇಶಗಳಿಗೂ ನಮ್ಮ ದೇಶಕ್ಕೂ ಏನು ವ್ಯತ್ಯಾಸ ಅಂದರೆ, ದೈವಿಕ ಶಕ್ತಿಯನ್ನು ನಂಬಿ ಬದುಕ್ತಿರುವ ಒಂದು ರಾಷ್ಟ್ರ ಅನ್ನೋದು ನನ್ನ ಹೆಮ್ಮೆಯ ಭಾರತ ಮಾತ್ರ. ದೈವಿಕ ಶಕ್ತಿಯನ್ನು ನಂಬಿ ನಾವು ಅದು ನಮ್ಮನ್ನ ಹೇಗೆ ಕಾಪಾಡುತ್ತೆ ಅನ್ನೋದನ್ನ ಮತ್ತು ಆ ದೈವಿಕ ಶಕ್ತಿಯ ಪ್ರಯೋಗಗಳನ್ನು ಹೇಗೆ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತಹ ರಾಷ್ಟ್ರ ಭಾರತ. ಬರೀ ಭಾರತ ಅಲ್ಲ, ನನ್ನ ನಿನ್ನ ಹೆಮ್ಮೆಯ ಭಾರತ. ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಅನೇಕ ಪ್ರಯೋಗಗಳನ್ನು ಮಾಡಿದ್ರು. ಇವತ್ತು ನೀನೇನು ಅಪ್ಪಾಜಿದ್ದು ನೋಡ್ತೀನಿ, ಯಾವುದೋ ಅಪ್ಪಾಜಿದಲ್ಲ, ನಮ್ಮ ಋಷಿಮುನಿಗಳು ಕೊಟ್ಟ ಮಹಾ ಕೊಡುಗೆ ಇದು. ಹೇಗೆ ಒಂದು ದೈವಿಕ ಶಕ್ತಿಯನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸಬಹುದು ಅನ್ನುವ ಅಗಮ್ಯವಾದಂತಹ ಪರೀಕ್ಷೆಗಳನ್ನ, ಟೆಸ್ಟ್ಗಳನ್ನು ಅವರು ಮಾಡಿದರು. ಇದನ್ನ ಡಿವೈನ್ ಎಕ್ಸ್ಪೆರಿಮೆಂಟ್ಸ್ ಅಂತ ಕರೀತಾರೆ. ಅಥರ್ವಣ ವೇದದಲ್ಲಿ ಪೂರ್ತಿ ಅದೇ ಇದೆ. ಡಿವೈನ್ ಎಕ್ಸ್ಪೆರಿಮೆಂಟ್ಸ್, ದೈವಿಕ ಶಕ್ತಿ ಪ್ರಯೋಗಗಳು. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಹಿಂದೆ ಯುದ್ಧ ಮಾಡ್ತಿದ್ರು. ಹೇಗೆ? ಬಿಲ್ಲು ಮತ್ತು ಬಾಣ. ಬಾಣ ಅಂದ್ರೆ
ಅಂದ್ರೇನು ಇಷ್ಟುದ್ದ ಕಡ್ಡಿ, ಮುಂದೆ ಒಂದು ತ್ರಿಕೋಣ ಇರೋದು, ಎಳೆದು ಬಿಟ್ಟರೆ ಯಾರಿಗಾದ್ರು ಹೋಗಿ ಚುಚ್ಚದು. ಹಾಗ ಯುದ್ಧ ಮಾಡ್ತಿದ್ದಿದ್ದು ಅಲ್ಲ. ಬಿಲ್ಲಿಗೆ ಬಾಣವನ್ನ ಹೆದೆಯೇರಿಸಿದ ಮೇಲೆ ಅಗ್ನಿ ಮಂತ್ರವನ್ನ ಜಪ ಮಾಡ್ತಿದ್ರು, ಆಮೇಲೆ ಎಳೆದು ಬಿಡ್ತಾ ಇದ್ರು. ಏನಾಗ್ತಿತ್ತು? ಅಗ್ನಾಸ್ತ್ರ. ಬರೀ ಇಷ್ಟುದ್ದ ಲೋಹದ ಕಡ್ಡಿ, ಮುಂದೆ ಒಂದು ತ್ರಿಕೋಣ ಇರುತ್ತೆ, ಬಾಣ ಅಂತ ಕರೀತಾರೆ. ವರುಣನ ಶಕ್ತಿಯನ್ನು ತುಂಬಿ ಬಿಡ್ತಾ ಇದ್ರು. ಏನಾಗ್ತಿತ್ತು? ವರುಣನ ಶಕ್ತಿಯನ್ನು ತುಂಬಿ ಬಿಟ್ರೆ ಏನಾಗ್ತಿತ್ತು? ವರುಣಾಸ್ತ್ರ. ಅದೇ ತರ ಸುಬ್ರಹ್ಮಣ್ಯನ ಶಕ್ತಿಯನ್ನು ತುಂಬಿ ಬಿಡ್ತಿದ್ರು. ಏನಾಗ್ತಿತ್ತು? ನಾಗಾಸ್ತ್ರ. ಒಂದು ಲೋಹದ ಕಡ್ಡಿಗೆ ಆ ದೈವಿಕ ಶಕ್ತಿಯನ್ನು ತುಂಬುವ ಕಲೆ ಗೊತ್ತಿದ್ದು ಭಾರತೀಯರಿಗೆ ಮಾತ್ರ. ನಾವು ಅದನ್ನು ಮರೆತ್ವಿ. ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್ ಟು ಹಿಸ್ಟ್ರಿ, ವೈ ಇಟ್ ಇಸ್ ಸೋ. ಮೆಕಾಲೆ ಅಂತ ಆತ ಬಂದ. ಭಾರತೀಯರನ್ನ ನಾವು ಪೂರ್ಣವಾಗಿ ನಮ್ಮ ಅಧೀನದಲ್ಲಿ ಇಟ್ಕೋಬೇಕು ಅಂದ್ರೆ ಅವರ ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸಬೇಕು ಅಂತ ಹೇಳಿ ಹಿ ಇಂಟ್ರೊಡ್ಯೂಸ್ಡ್ ಮಾಡರ್ನ್ ಎಜುಕೇಶನ್ ಸಿಸ್ಟಮ್. ಮೆಕಾಲೆ, ಹೋಗು ಹಿಸ್ಟ್ರಿ ನೋಡಿ ಗೊತ್ತಾಗತ್ತೆ. ಅದುವರೆಗೆ ಇದ್ದ ಗೃಹ, ನಮ್ಮ ಶಾಲೆಗಳೆಲ್ಲ ಆಶ್ರಮ ಶಾಲೆಗಳು ಮುಚ್ಚಿದ್ವು, ಮಾಡರ್ನ್ ಎಜುಕೇಶನ್ ಶುರುವಾಯಿತು. ನಮ್ಮ ತನವನ್ನು ನಾವು ಮರೆತ್ವಿ ಅಷ್ಟೇ. ಆದರೆ ಇವತ್ತಿಗೂ ಕೂಡ ದೈವಿಕ ಶಕ್ತಿಯನ್ನು ಹೇಗೆ ಬಳಸಬಹುದು ಅನ್ನುವ ಶಕ್ತಿ ಮತ್ತು ಆ ಜ್ಞಾನ ಇರುವುದು ಭಾರತೀಯರಿಗೆ ಮಾತ್ರ. ಕಳೆದ 5 ವರ್ಷದಲ್ಲಿ 100 ಅಲ್ಲ, 1000 ಅಲ್ಲ, ಲಕ್ಷ ಜನರಲ್ಲಿ ಅಂತಹ ನಂಬಲ ಸರಳವಾದುದು ನಡೆದು ಹೋಗ್ತಾ ಇದೆ. ಈಗಲೂ ನಡೀತಾನೆ ಇದೆ. ಅಪ್ಪಾಜಿಯವರು ಇನ್ನು ಮುಂದಿನ 5 ವರ್ಷಗಳ ಕಾರ್ಯ ಬೇರೆ ತರ ಇರುತ್ತೆ. ಇದು ನಡೆಯಲ್ಲ ಅಂತ ಅದರಪಡಿ ನಡೀತಿರುತ್ತೆ. 2023 ಶ್ರೀಚಕ್ರ ನಿಲಯ ವರ್ಷ. ಮೊದಲ ಹೆಜ್ಜೆಯಾಗಿ ಯಾರಿಗೆ ಶ್ರೀಚಕ್ರವನ್ನು ನಿಲಯನ್ನು ತಲುಪಿಸಬೇಕು ಅವರಿಗೆ ತಲುಪಿಸಿ ಅಲ್ಲಿ ನಿಲ್ಲಿಸ್ತಾರೆ. ಆಮೇಲೆ ಅದರ ಕಾರ್ಯವೈಖರಿ ಬೇಕಾಗುತ್ತೆ, ಬೇರೆ ತರ ಆಗುತ್ತೆ. ಮತ್ತೆ ನಮ್ಮ ಭಾರತದ ಪುನರುತ್ಥಾನ, ಆ ದೈವಿಕ ಶಕ್ತಿಯ ಪುನರುತ್ಥಾನ ಆಗಬೇಕಾಗಿದೆ. ಶ್ರೀಚಕ್ರ ನಿಲಯ ನಿನ್ನ ಮನೆಗೆ ಬಂದ ಮೇಲೆ ನೀನು ಅಪ್ಪಾಜಿಯ ಮಾನಸ ಪುತ್ರಿ ಆಗ್ತೀಯ. ಅಲ್ಲಿಂದ ಮೇ 13 1,000 ಜನರಿಗೆ ಅವರಿಗೆ ಸೀರೆಯನ್ನು ಹೊದಿಸಿ ಮಗಳಾಗಿ ಸ್ವೀಕಾರ ಮಾಡಿ ಅವಳಿಗೆ ದೀಕ್ಷೆಯನ್ನು ಕೊಟ್ಟು, ಅದೇ ರೀತಿಯಲ್ಲಿ 2.5 ವರ್ಷದಲ್ಲಿ 10,000 ಮಾನಸ ಪುತ್ರಿಯರು ಬೆಳೆಯಬೇಕು. ಬರೀ ಸೀರೆ ಹೊದಿಸೋದಲ್ಲ, ಹಂತವಾಗಿ ನಿನಗೆ ಮಾರ್ಗದರ್ಶನಗಳನ್ನು ಕೊಡ್ತಾ, ನನ್ನ ಗುರು ನನಗೆ ಯಾವ ಮಾರ್ಗದರ್ಶನವನ್ನ ಕೊಟ್ಟು ಇಲ್ಲಿಗೆ ಕೂರಿಸಿದ್ರು ಅದೇ ಮಾರ್ಗದರ್ಶನವನ್ನ ನಿನಗೆ ತರಬೇತನ್ನು ಕೊಟ್ಟು ನಿನ್ನನ್ನು ರೆಡಿ ಮಾಡಬೇಕು. ಇನ್ನು 3 ವರ್ಷಗಳಲ್ಲಿ 10,000 ಅಪ್ಪಾಜಿಯರು ರೆಡಿ ಆಗಬೇಕು. ಅದು ಈ ಜೀವನದ ಉದ್ದೇಶ, ಅದು ಈ ಜೀವನದ ಗುರಿ. ಅದಕ್ಕೆ ಮುಖ್ಯ ಪ್ರೇರಣೆ ಶ್ರೀಚಕ್ರ ನಿಲಯ. ಹಾಗಂತ ಮಾತ್ರಕ್ಕೆ ಏನೇನೋ ಬದಲಾವಣೆಗಳಾಗತ್ತೆ ಇಟ್ಕೋಬೇಡ. ಬಾಹ್ಯದ ಯಾವ ಬದಲಾವಣೆಗಳು ನಿನ್ನಲ್ಲಿಲ್ಲ, ಅದನ್ನು ನಾವು ಬಯಸಲೂ ಇಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೀನು ಈ ಮಾರ್ಗಕ್ಕೆ ಇಳಿದ ಮೇಲೆ ಏನೋ ಬದಲಾಗತ್ತೆ, ಏನೂ ಬದಲಾಗಲ್ಲ. ಅದೇ ಗಂಡ, ಅದೇ ಮನೆ, ಅದೇ ಮಕ್ಕಳು, ಅದೇ ಸಂಸಾರ, ಅದೇ ಮನೆ, ಅದೇ ಚೂಡಿದಾರ. ನಾನು ಇದನ್ನು ಸೀರೆ ಉಟ್ಕೊಂಡು ಇನ್ಸಿಸ್ಟ್ ಮಾಡಲ್ಲ. ಬಾಹ್ಯದ ಯಾವ ಬದಲಾವಣೆಗಳು ಅಲ್ಲ, ಬದಲಾವಣೆಗಳು ಮತ್ತು ಪ್ರೇರಣೆ ಆಗಬೇಕಾದ ಅಂತರಂಗದಲ್ಲಿ ನಿನ್ನೊಳಗಡೆ ತುಂಬಿರುವ ಅದಮ್ಯವಾದ ಶಕ್ತಿ, ನಾರಾಯಣಿ ಹರಿ, ಅವಳೇ ಆದಿಶಕ್ತಿ ಸ್ವರೂಪಿಣಿ. ಅದಮ್ಯವಾದ ಶಕ್ತಿ ಇದೆ. ಆ ಶಕ್ತಿ ತನ್ನನ್ನು ತಾನು ಮರೆತು ಬರೀ ಇಹಭೋಗದಲ್ಲಷ್ಟೇ ತಿಳ್ಕೊಂಡ್ಬಿಟ್ಟಿದೆಯಲ್ಲ. ಒಂದು ಸರಿ ಅದು ಮನಸ್ಸು ಮಾಡಿದರೆ ಏನಾಗುತ್ತೆ, ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ನೀಡಲಾಗುತ್ತೆ. ಅದೇ ಮುಂದಿನ 5 ವರ್ಷಗಳ ಅಪ್ಪಾಜಿಯ ಗುರಿಯಲ್ಲಿ. ಅದಕ್ಕೋಸ್ಕರವೇ ಇನ್ನೊಂದು 2-3 ತಿಂಗಳು ಇದೇ ತರ ಸುತ್ತಾ ಇರ್ತದೆ. ಇವತ್ತು ಮಧ್ಯಾಹ್ನದವರೆಗೂ ಗದಗಲ್ಲಿ ಈಗ ಬಂದಿರೋದು. ಹುಬ್ಬಳ್ಳಿ ಮುಗಿದ ತಕ್ಷಣ ಬೆಳಗಾಂ ಮುಗಿದ ತಕ್ಷಣ ದುಬೈ. 28ನೇ ತಾರೀಕು ದುಬೈನಲ್ಲಿ ಲಕ್ಷ್ಮೀ ಹೃದಯ ರಹಸ್ಯ, ಅದು ಕೂಡ ಶಕ್ತಿ ಪ್ರಯೋಗದ್ದು. ಯಾವ ದೇಶದಲ್ಲಿ ನಾವು ದೇವರ ಹೆಸರು ಹೇಳುವುದೇ ಕಷ್ಟವೋ ಅದೇ ದೇಶಕ್ಕೆ ಹೋಗಿ ನಾವು ಲಕ್ಷ್ಮೀ ಹೃದಯ ಯಜ್ಞ ಮಾಡ್ತೇವೆ. 28ನೇ ತಾರೀಕು
ಈಗಾಗಲೇ ಅದನ್ನ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ, ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಮಾಡಿದ್ವಿ. ಅಲ್ಲಿಂದ ಮುಂದೆ ಬಂದ ತಕ್ಷಣ ಮೇ 23ನೇ ತಾರೀಕು ಸಿಂಗಾಪುರ್ನಲ್ಲಿ, ಮತ್ತೆ ಮೇ 31ನೇ ತಾರೀಕು ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ಇದನ್ನು ತೋರಿಸ್ತಾ ಇದ್ದೀವಿ. ಯಾಕೆಂದ್ರೆ ನೀನು ಅನ್ಕೊಂಡ ಹಾಗಲ್ಲ, ನಮ್ಮ ಹೆಮ್ಮೆಯ ಭಾರತ ಅದು ತನ್ನ ಒಳಗಲ್ಲಿ ಆದ್ಯ ಶಕ್ತಿಯನ್ನು ತುಂಬಿಟ್ಕೊಂಡಿರ್ತಕ್ಕಂಥದ್ದು. ಮಗು, ನನ್ನ ಹೆಮ್ಮೆಯ ಭಾರತ ನನಗೂ ಗೊತ್ತಿರಲಿಲ್ಲ. ಹೊರ ದೇಶ ಎಷ್ಟು ದೇಶ ಸುತ್ತುದು ನನಗೆ ಲೆಕ್ಕನೆ ಸಿಕ್ಕಿಲ್ಲ. ದೇಶಗಳನ್ನು ಸುತ್ತದಾಗ ಗೊತ್ತಾಯ್ತು, ಆಮೇಲೆ ಗೊತ್ತಾಯ್ತು ನಾನು ಎಂತಹ ಮಹಾಭಾಗ್ಯವಂತ, ಈ ಪವಿತ್ರವಾದ ಪುಣ್ಯ ಭೂಮಿ ಭಾರತದಲ್ಲಿ ಜನ್ಮ ತಳೆದಿನಲ್ಲ, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಹೋರಾಟ ಆಗ್ತಾ ಇತ್ತು. ಹೊರ ದೇಶದಲ್ಲಿ ಎಲ್ಲವೂ ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ, ಎಲ್ಲವೂ ಸಿಸ್ಟಮೆಟಿಕ್ ಆಗಿದೆ. ಕ್ಲೀನ್ಲಿನೆಸ್, ಆ ವಾತಾವರಣ ಬಹಳ ಚೆನ್ನಾಗಿದೆ ಎಲ್ಲ ಅದರೊಳಗೆ ಅನುಮಾನವೇ ಇಲ್ಲ. ಆದರೆ ನನಗೆ ಗೊತ್ತಾಗಿದ್ದೇನಪ್ಪ ಅಂದ್ರೆ ಎಲ್ಲ ದೇಶಗಳು ಬೇರೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ, ಆದರೆ ಆ ಜೀವನದ ಜೀವ ಕಳೆ ಇರುವುದನ್ನು ನಮ್ಮ ಭಾರತದಲ್ಲಿ ಮಾತ್ರವೇ. ಈ ಮಹಾತ್ಮರು ಒಬ್ಬಿಬ್ಬರಲ್ಲ, ಲಕ್ಷಾಂತರ ಮಹಾತ್ಮರು ನಡೆದಾಡಿದ ಜಾಗ, ಅವರು ಉಸಿರಾಡಿದ ಗಾಳಿ ಇರ್ತಕ್ಕಂಥ ದೇಶ ನನ್ನ ಹೆಮ್ಮೆಯ ಭಾರತ. ಇಡೀ ಜಗತ್ತಿಗೆ ವಿಶ್ವ ಗುರುವಾಗ್ತಾ ಇರುವ ಭಾರತ, ಇದರ ಆಧ್ಯಾತ್ಮಿಕ ಶಕ್ತಿ, ಇದರ ದೈವಿಕ ಶಕ್ತಿ ಪ್ರೇರಣೆಗೊಂಡಾಗ ಅದು ಜಗತ್ತನ್ನ ಎದುರಿಸಿ ನಿಂತು ಮಹಾ ಜಗನ್ಮಾತೆಯಾಗಿ ಭಾರತ ಕಂಗೊಳಿಸ್ತಾಳೆ. ಮಗು ಕೊನೆಯದಾಗಿ ತಿಳ್ಕೊ, ಈ ಇಷ್ಟರ ಮುಖ್ಯದ ಪ್ರೇರಣೆ 3 ಜನ ಮಾತ್ರ. ಒಂದು ರಾಮಕೃಷ್ಣ ಪರಮಹಂಸರು, 2 ಶ್ರೀಮಾತೆ ಶಾರದಾದೇವಿ ಮತ್ತು ಸ್ವಾಮಿ ವಿವೇಕಾನಂದ. ಅವರ ಮಾರ್ಗದರ್ಶನಗಳನ್ನೇ ಒಂದೊಂದಾಗಿ ಅನುಸರಿಸ್ತಾ ಬರ್ತಿದ್ದರು. ಕಳೆದ 5 ವರ್ಷಗಳಲ್ಲಿ ರಾಮಕೃಷ್ಣ ಪರಮಹಂಸರ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅವಳನ್ನು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ. ನಾನು ಅಮ್ಮ ಅಂದಾಗ ಅವಳು ಬರ್ತಾಳೆ, ನನ್ನ ಕಣ್ಣೀರನ್ನು ನೋಡ್ತಾಳೆ, ಕಣ್ಣೀರನ್ನು ಒಡಿಸ್ತಾಳೆ. ಅವಳೇ ಜಗನ್ಮಾತೆ. ಈ ದೇಹ ಕೊಟ್ಟಂತ ಅಮ್ಮ ಈ ಜನ್ಮಕ್ಕೆ ಮಾತ್ರ ತಾಯಿ. ಜಗನ್ಮಾತೆ ನನ್ನ ಜನ್ಮಾಂತರದ ತಾಯಿ. ನನ್ನ ಕಷ್ಟಕ್ಕೆ ಸ್ಪಂದಿಸ್ತಾಳೆ, ನನಗೆ ಸ್ಪಂದಿಸ್ತಾಳೆ ಅಂತ ಜಗತ್ತಿಗೆ ತೋರಿಸಿಕೊಟ್ಟ ಮಹಾ ಮೇರು ಶ್ರೀರಾಮಕೃಷ್ಣ ಪರಮಹಂಸ. ಈ ಜಗತ್ತಿನಲ್ಲಿ ಅತ್ಯಂತ ಪ್ರಬಲವಾದದ್ದು ಯಾವುದಪ್ಪ ಅಂದ್ರೆ ನಿರ್ಮಲವಾದ, ನಿಷ್ಕಲ್ಮಶವಾದ, ಪರಮ ಪವಿತ್ರವಾದ ಪ್ರೇಮ, ಪ್ಯೂರ್ ಲವ್. ನೀನಪ್ಪ ಅಂತ ಬರ್ತೀಯ, ಯಾವ ಕಲ್ಮಶವೂ ಇಲ್ಲದೆ ಬರ್ತೀಯ. ಮಗಳೇ ಅಂತ ನಿನ್ನನ್ನು ಕರಿತೀನಿ, ಯಾವ ಕಲ್ಮಶವೂ ಇಲ್ಲ. ಆ ಅಪ್ಪ ಮಗಳ ಪ್ರೀತಿಯೇ ಎಷ್ಟೆಲ್ಲ ಪವಾಡಗಳನ್ನು ನಡೆಸ್ತಾ ಇದೆ. ಇಲ್ಲಿ ಯಾವ ಸ್ವಾರ್ಥತೆಯಲ್ಲಿ, ಯಾವ ಲವಲೇಶದ ಅಶುದ್ಧತೆಯಾಗಿ ಇರಲ್ಲ, ಕಳಂಕ ಇಲ್ಲ. ಅದು ನಿರ್ಮಲವಾದ, ನಿಷ್ಕಲ್ಮಶವಾದ, ಪರಮ ಪವಿತ್ರ ಪ್ರೇಮ. ಸ್ವಾಮಿ ವಿವೇಕಾನಂದ ಅದನ್ನೇ ಹೇಳಿದ್ರು. ಯು ಕ್ಯಾನ್ ಕಾಂಕರ್ ದ ಹೋಲ್ ವರ್ಲ್ಡ್ not with a sword, not with a pen, but with a pure love. ಅದನ್ನ ಜಗತ್ತಿಗೆ ತೋರಿಸಿಕೊಟ್ಟ ಮಹಾಮಾತೆ ಶ್ರೀಮಾತಾ ಶಾರದಾದೇವಿ. ಹಾಗೆ ಭಾರತ ಒಂದು ಹೀನ ರಾಷ್ಟ್ರ, ಬಡ ರಾಷ್ಟ್ರ ಎಂದು ಜಗತ್ತು ಹೀಗಳಿತಾ ಇದ್ದಾಗ ಇಡೀ ಜಗತ್ತಿಗೆ ಭಾರತದ ಆಧ್ಯಾತ್ಮಿಕತೆಯನ್ನ ಎತ್ತಿ ತೋರಿಸಿದ ಮಹಾಪುರುಷ ಸ್ವಾಮಿ ವಿವೇಕಾನಂದ. ಅವರ ಸ್ಮರಣೆ ಮಾಡಿ ಮುಂದುವರಿಯೋಣ. ರಾಮಕೃಷ್ಣ ಪರಮಹಂಸರನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಶ್ರೀಮಾತಾ ಶಾರದಾದೇವಿಯವರ ಸ್ಮರಣೆ ಮಾಡಿ. ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಮೈ ಕುರ್ಮೋ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋ
पश्येति राजाय विवेकानंद सूरये सच्चित् सुख स्वरूपाय स्वामी दातारि। ಎಲ್ಲರಿಗೂ ಒಂದಿನ ಸಾಯಲೇಬೇಕು. ಯಾರು ಏನಾದರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಬದುಕುವಾಗ ಹೇಗೆ ಬದುಕಬೇಕು? ನೀನು ನನ್ನಂತ ಬದುಕಬೇಕು. ನಮ್ಮ ಬದುಕು ಯಾಕಾಗಿರ್ಬೇಕು? ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರೀಯಸಿ. ಸ್ವಾಮಿ ವಿವೇಕಾನಂದರು ಅಮೆರಿಕದಿಂದ ಮೊದಲನೇ ಸರಿ ಭಾರತಕ್ಕೆ ವಾಪಸ್ ಬಂದಾಗ ಹಳೆಯಿಂದ ಕೆಳಗಿಳಿದ ತಕ್ಷಣ ಅವರು ಮಾಡಿದ ಕೆಲಸ ಏನು ಅಂದ್ರೆ, ಒಂದು ಬಗಸೆ ಮಣ್ಣನ್ನ ತಗೊಂಡು ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರೀಯಸಿ ಅಂತ ತಲೆಗೆ ಹಾಕೋತಾರೆ. ನನ್ನ ಹೆತ್ತ ತಾಯಿಯನ್ನ, ನಾನು ಜನ್ಮ ಪಡೆದ ಭೂಮಿಯನ್ನ ಯಾರು ಮರೆತಾರೋ ಅವರು ಮಹಾದ್ರೋಹಿಗಳಾಗ್ತಾರೆ. ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿರ್ತಕ್ಕಂಥ ನಮಗೆಲ್ಲವೂ ತಾಯಿನೇ. ನಮಗೆ ಯಾವ ನದಿಗಳಾಗಲ್ಲ. ಗಂಗೆ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ ಎಲ್ಲ ನಮಗೆ ಮಾತೆಯರು. ಭಾರತ ನಮಗೆ ರಾಷ್ಟ್ರವಲ್ಲ, ಭಾರತ ನಮಗೆ ಭಾರತ ಮಾತೆ. ಅವಳೇ ತಾಯಿ, ಅವಳೇ ತುದಿಕೆ. ಗ್ರಂಥವನ್ನು ಪಡೆಯುವ ಮುಂಚೆ ನನ್ನ ಭಾರತ ಮಾತೆಗೆ ವಂದನೆಗಳನ್ನು ಸಲ್ಲಿಸಬೇಕಾದ್ರು ನಮ್ಮೆಲ್ಲರ ಎಲ್ಲಿ ಕೂತಿದೆಯೋ ಅಲ್ಲೇ ನಿಧಾನಕ್ಕೆ ನಿಂತ್ಕೋ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ ವಂದೇ. ಸ್ಮರಣೆ ಮಾಡುವ ಮಾತೆ. ಕಡೆ ಬನ್ನಿ ಅವರೊಬ್ಬರು.
ಹಿಂದೆ ಬನ್ನಿ, ಹಿಂದೆ ಬನ್ನಿ. ಹಿಂದೆ ಬರಬೇಡ್ರಿ ಪ್ಲೀಸ್. ಹಲೋ ಕರೀರಿ. ಸರ್ಕಳಿ ಸರ್ಕಳಿ. बोलो भारत माता की वंदे 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 सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी जी
ಯಾರು ಎತ್ತಬೇಡಿ. ಅಭಯ ಮಾತೆ ಶಾರದೆ ನಿನ್ನ ಪಾದವಲಂಬಿತೆ ಅಭಯ ಮಾತೆ ಶಾರದೆ ನಿನ್ನ ಪಾದವಲಂಬಿತೆ ನನ್ನ ದೇವಿ ಎಲ್ಲ ನಿನ್ನದೆ ನನ್ನ ದೇವಿ
विभूतिरुद्धिं कुरु मे गृहे श्रीः सुवर्णरुष्टिं कुरु मे गृहे श्रीः सुधान्यरुद्धिं कुरु मे गृहे श्रीः कल्याणरुद्धिं कुरु मे गृहे श्रीः विभूतिरुद्धिं कुरु मे गृहे श्रीः सुवर्णरुष्टिं कुरु मे गृहे श्रीः सुधान्यरुद्धिं कुरु मे गृहे श्रीः कल्याणरुद्धिं कुरु मे गृहे श्रीः विभूतिरुद्धिं कुरु मे गृहे श्रीः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्त सन्मङ्गलानि भवन्तु ॐ शान्ति 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 हरि ओम तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु ದುರ್ಗಾ ಸಂಸ್ಥಾನಕ್ಕೆ ದುರ್ಗಾ ಸಂಸ್ಥಾನಕ್ಕೆ ದುರ್ಗಾ ಸಂಸ್ಥಾನಕ್ಕೆ ಶ್ರೀಮಾತಾ ಅಪ್ಪಾಜಿಯವರಿಗೆ ಶ್ರೀಮಾತಾ ಅಪ್ಪಾಜಿಯವರಿಗೆ ಶ್ರೀಮಾತಾ ಅಪ್ಪಾಜಿಯವರಿಗೆ ಸ್ವಸ್ತಿ ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಜಗನ್ಮಾತೆಯ ಪೂರ್ಣ ಆಶೀರ್ವಾದ.